ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲ್ಕ್ ಹಾಕೊಂಡಿದ್ದಾರೆ. ಮೂಡ ತೂಗುಗತ್ತಿ ಸಿದ್ದರಾಮಯ್ಯನವರ ತಲೆಯ ಮೇಲೆ ನೆತ್ತಿಯ ಮೇಲೆ ತೂಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಸಂಕಷ್ಟ ಏನ್ ಆಗುತ್ತೋ ಅನ್ನೋ ಢವಾನೇ ಮುಂದುವರಿತಾ ಇದೆ ಮೂಡ ಹಗರಣದಲ್ಲಿ. ಸಿಎಂ ಸಿದ್ದರಾಮಯ್ಯಗಂತೂ ಸದ್ಯಕ್ಕೆ ಅದರಲ್ಲಿ ರಿಲೀಫ್ ಇಲ್ಲ. ಕ್ಷಣ ಕ್ಷಣಕ್ಕೂ ಟೆನ್ಷನ್. ಮೂಡ ಸುಳಿಯಲ್ಲಿ ಸಿದ್ದರಾಮಯ್ಯ ಕುಟುಂಬನೇ ವಿಲ್ಲ ಅಂತ ಒದ್ದಾಡ್ತಾ ಇದೆ. ಎಂದಿನಿಂದ ಲೋಕಾಯುಕ್ತ ಅಸಲಿ ತನಿಖೆ ಆಟ ಶುರುವಾಗುತ್ತೆ. 2 ದಿನ ರಜೆ ಇತ್ತು. ಶನಿವಾರ ಭಾನುವಾರ ಸ್ವಲ್ಪ ಫ್ರೀ ಆಗಿದ್ರು. ಈಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ಅಲರ್ಟ್ ಆಗಿದ್ದು ಇವತ್ತಿಂದ ತನಿಖೆ. ನನ್ನ ರಾಜಕೀಯ ಜೀವನದಲ್ಲೇ ಒಂದೂ ಬ್ಯಾಡ್ ಮಾರ್ಕ್ ಇಲ್ಲ ಅಥವಾ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಸಿದ್ದರಾಮಯ್ಯನವರಿಗೆ ಲೋಕ ಬಲೆ ಬೇಯಿಸಿದ್ದು ಮೂಡ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಲ್ಕ್ ಹಾಕೊಂಡಿದ್ದಾರೆ. ಇವತ್ತಿನಿಂದ ಅಧಿಕೃತವಾಗಿ ತನಿಖೆ ಆರಂಭವಾಗುತ್ತೆ. ಎಸ್ಪಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ತನಿಖೆಯನ್ನ ನಡೆಸ್ತಾರೆ. ಒಂದು ಟೀಮ್ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಕುತೂಹಲ ಇದೆ. ಯಾವ ರೀತಿ ತನಿಖೆ ನಡೆಯಬಹುದು, ಏನು ಎತ್ತ ಅಂತ. ಒಂದು ಕಡೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯವನ್ನ ಮಾಡಿ ಶತಾಯಗತಾಯ ರಾಜೀನಾಮೆ ಪಡೆದುಕೊಳ್ಬೇಕು ಅಂತ. ಆದ್ರೆ ಸಿದ್ದರಾಮಯ್ಯನವರು ಇದುವರೆಗೂ ನಾನೆಲ್ಲೂ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಿಲ್ಲ ಅಥವಾ ನಾನು ತಪ್ಪೇ ಮಾಡಲಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಾನು ತನಿಖೆಗೆ ಸಹಕರಿಸ್ತೀನಿ, ತನಿಖೆನ ಎದುರಿಸ್ತೀನಿ, ಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರ ನಡುವೆ ಇವತ್ತು ಆರಂಭವಾಗ್ತಾ ಇದೆ ಮೂಡ ಕೇಸ್ ವಿಚಾರದಲ್ಲಿ ಲೋಕಾಯುಕ್ತದಿಂದ ತನಿಖೆ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಪಾರ್ವತಮ್ಮ, ದೇವರಾಜೇಗೌಡ, ಮಲ್ಲಿಕಾರ್ಜುನಯ್ಯ ಇವರೆಲ್ಲರಿಗೂ ಕೂಡ ಬಿಗ್ ಡೇನೆ. ದಿನಾನು ಏನಾಗುತ್ತೋ, ಯಾವ ಕ್ಷಣದಲ್ಲಿ ಏನಾಗಬಹುದು, ಯಾವ ರೀತಿ ತನಿಖೆ ನಡೆಸಬಹುದು. ತನಿಖೆಗೆ ಸಹಕರಿಸಿಲ್ಲ ಅಂದ್ರೆ ಅರೆಸ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಎಸ್ಪಿ ಉದಯೇಶ್ ನೇತೃತ್ವದ 4 ತಂಡಗಳಿಂದ ತನಿಖೆ ನಡೆಯುತ್ತೆ. ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಮೂಡ ಉರುಳು. ಮೂಡ ಬಲಿಯಲ್ಲಿ ಸಿಲುಕು ಹಾಕೊಂಡಿರುವ ಸಿದ್ದರಾಮಯ್ಯನವರಿಗೆ ಇವತ್ತು ಟೆನ್ಷನ್ ಖಂಡಿತ ಇರತ್ತೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿಲ್ಲ ಅನ್ನೋ ಬೆನ್ನಲ್ಲೇ ದಾಖಲಾಗುತ್ತೆ. ಕೇಂದ್ರ ಲೋಕಾಯುಕ್ತದಿಂದ ನೋಟಿಸ್ ಬಂದ ಹಿನ್ನೆಲೆ ಶನಿವಾರ ದಾಖಲು ಮಾಡಿಕೊಳ್ತಾರೆ. ಬಟ್ ಶನಿವಾರ ರಜೆ, ಭಾನುವಾರ ಕೂಡ ರಜೆ ಇತ್ತು. ಲೋಕಾಯುಕ್ತದಲ್ಲಿ ತನಿಖೆಗೆ ಅವಕಾಶ ಇರಲ್ಲ ರಜೆ ದಿನಗಳಲ್ಲಿ. ಸೊ ಹಾಗಾಗಿ ಮುಂದೂಡಿಕೆ ಮಾಡಲಾಗಿತ್ತು. ಅಂದ್ರೆ ಇವತ್ತಿಗೆ ತನಿಖೆಯನ್ನ ಮುಂದೂಡಲಾಗಿತ್ತು. ಇವತ್ತು ತನಿಖೆಯನ್ನ ನಡೆಸ್ತಾರೆ. ಎಸ್ಪಿ ಉದಯೇಶ್ ನೇತೃತ್ವದಲ್ಲಿ ನಡೆಯುವಂತಹ ತನಿಖೆ ಇದು. ತನಿಖೆಗೆ ಸಿದ್ದರಾಮಯ್ಯನವರು ಸಹಕಾರ ಕೊಡ್ತೀನಿ ಅಂತ ಹೇಳಿದರೆ ಕೊಡಲೇಬೇಕು. ಕೊಡದೇ ಇದ್ರೆ ಮತ್ತಷ್ಟು ಟಫ್ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇವತ್ತೇ ತನಿಖೆ ನಡೆಯೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ. ಸೊ ಹಾಗೆ ನೋಡಿದ್ರೆ ಇವತ್ತು ಸಿದ್ದರಾಮಯ್ಯನವರಿಗೂ ಟೆನ್ಷನ್ ಡೇ, ಬಿಗ್ ಡೇ ಅಂತಾನೆ ಹೇಳಬಹುದು. A1 ಆರೋಪಿ ಸಿದ್ದರಾಮಯ್ಯ, A2 ಆರೋಪಿ ಅವರ ಪತ್ನಿ, A3 ಆರೋಪಿ ಮಲ್ಲಿಕಾರ್ಜುನಯ್ಯ ಬಾವಮೈದ. ಅವರೆಲ್ಲರಿಗೂ ಕೂಡ ತನಿಖೆಯ ಬಿಸಿ ಇದೆ. ದೇವರಾಜೇಗೌಡ ಅನ್ನೋರು ಕಾಲ್ ಕಿತ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಇವತ್ತು ತನಿಖೆಗೆ ಕರೀತಾರ, ಅವರನ್ನ ತನಿಖೆ ಎದುರಿಸ್ತಾರ ಇವತ್ತಿನಿಂದ. ಸೊ ಏನಾಗುತ್ತೆ ಅಂತ ಕೆಲವೇ ಕ್ಷಣಗಳಲ್ಲೇ ಗೊತ್ತಾಗುತ್ತೆ. ಒಂದು 10 ಗಂಟೆ ಸುಮಾರಿಗೆಲ್ಲ ಆರಂಭವಾಗಬಹುದು ಮೂಡ ತನಿಖೆ. ಮತ್ತಷ್ಟು ಚುರುಕುಗೊಳ್ಳುವ ಸಾಧ್ಯತೆ ಇದೆ. ಸೊ 1998ರಿಂದ 2023-24ರವರೆಗಿನ ರೆವೆನ್ಯೂ ಎಕ್ಸ್ಪರ್ಟ್ಗಳ ಮೂಲಕ ಇಡೀ ಕಡತಗಳನ್ನ ತರಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರಂತೆ. 1998 ಅಲ್ಲಿಂದ ಜಮೀನಿನ ಮೂಲ ಮಾಲೀಕರಿಗೂ ಕೂಡ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಎಲ್ಲ ಆರೋಪಿಗಳಿಗೆ ವಿಚಾರಣೆಗಾಗಿ ನೋಟಿಸ್ ಕೂಡ ಜಾರಿಯಾಗಿದೆ ಕಳೆದ 2 ದಿನಗಳಿಂದಲೂ ಕೂಡ.
ಮೂಡ ಹಗರಣದಲ್ಲಿ ಕಡತಗಳ ಪರಿಶೀಲನೆ ಆಗಬೇಕು. ಹಾಗಾಗಿ ಕಳೆದೆರಡು ದಿನಗಳಿಂದ ಅಧಿಕಾರಿಗಳು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರಂತೆ. ತನಿಖೆಯಲ್ಲಿ ಪತ್ತೆಯಾದ ಅಂತಿಮ ವರದಿಯನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು. ಸೊ ಹಾಗಾಗಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಆ ಮಾಹಿತಿಗಳು ಸಿಕ್ಕರೆ ತನಿಖೆ ಮತ್ತಷ್ಟು ಚುರುಕಾಗೋ ಸಾಧ್ಯತೆ ಇದೆ. ಮೂಡಾ ವಿಚಾರದಲ್ಲಿ ರೆವೆನ್ಯೂ ಎಕ್ಸ್ಪರ್ಟ್ಗಳ ಮೂಲಕ ಕಡತಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಆದ ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಜೊತೆಗೆ ಆ ಸೈಟ್ ಏನಿದೆ ಅದರ ಮೂಲ ಓನರ್ ಯಾರು ಅವರ ಪತ್ತೆಗೂ ಕೂಡ ಈಗ ಮುಂದೆ ಆಗ್ತಾ ಇರೋದು. ಕಡತಗಳು ಸಿಕ್ಕರೆ ಅದರ ಮುಖಾಂತರ ಒಂದಷ್ಟು ಕ್ಲೂ ಸಿಗತ್ತೆ ಅನ್ನುವ ಇಂಟೆನ್ಷನ್ ನಲ್ಲಿ ಕೂಡ ಅಧಿಕಾರಿಗಳು ಇರೋದು. ಸೊ ಹಾಗಾಗಿ ಎಸ್ಪಿ ಉದೇಶ್ ಜೊತೆಗೆ 4 ತಂಡಗಳು ತನಿಖೆಯನ್ನ ಶುರು ಮಾಡಿದೆ. ಸೊ ಇವತ್ತಿನಿಂದ ಅಧಿಕೃತವಾಗಿ ಚಾಲನೆ, ಅಂದ್ರೆ 2 ದಿನ ರಜೆ ಇದ್ರೂ ಕೂಡ ಕಡತಗಳನ್ನ ಹುಡುಕಿ ಪರಿಶೀಲನೆ ಮಾಡಿ ಅನ್ನೋ ತಾಕೀತನ್ನ ಕೊಟ್ಟಿದ್ದಾರಂತೆ ರೆವೆನ್ಯೂ ಎಕ್ಸ್ಪರ್ಟ್ಗಳಿಗೆ. ಅವರು ಕಲೆ ಹಾಕಿದ್ದಾರೆ ಅಂತ ಅಧಿಕಾರಿಗಳ ಕೈ ಸೇರಿದ ಮೇಲೆ ಮತ್ತಷ್ಟು ತನಿಖೆ ಚುರುಕಾಗುವ ಸಾಧ್ಯತೆ ಇದ್ದಿರಬಹುದು. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸದ್ಯ 4 ಜನರಿಗೂ ನೋಟಿಸ್ ಅನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರು, ಅವರ ಪತ್ನಿ ದೇವರಾಜು, ಮಲ್ಲಿಕಾರ್ಜುನಯ್ಯ, ಇವರೆಲ್ಲರಿಗೂ ಕೂಡ ನೋಟಿಸ್ ಅಂತೂ ಹೋಗುತ್ತೆ. ಸೊ ನೋಟಿಸ್ ಹೋದ ಬಳಿಕ ತನಿಖೆ ಯಾವ ರೀತಿಯಾಗಿ ಕೈಗೊಳ್ತಾರೆ, ಏನು ಎತ್ತ ಅನ್ನೋದನ್ನ ನೋಡ್ಬೇಕು. ಮೂಡಾ ಹಗರಣದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗಿದೆ. ರಾಜಕೀಯ ನಿವೃತ್ತಿ ಘೋಷಿಸಿರೋ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನ ತರಬೇಕು ಅಂತ ಶತಾಯ ಗತಾಯ ಹೋರಾಟ ಮಾಡಿದ್ದಾರೆ ಅಂತಾನೆ ಹೇಳ್ತಾ, ನಾ ಇದ್ರಲ್ಲಿ ಗೆದ್ದೇ ಗೆಲ್ತೀನಿ ಅಂತ ನಾನು ರಾಜೀನಾಮೆನೂ ಕೊಡಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಈಗ ಮತ್ತಷ್ಟು ಚುರುಕುಗೊಳ್ಳುತ್ತೆ ಇವತ್ತಿನಿಂದ ತನಿಖೆ. ಸಹಕರಿಸಲೇಬೇಕು ಸಿದ್ದರಾಮಯ್ಯನವರು. ನೋಡೋಣ ಏನಾಗಬಹುದು, ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅಂತ. ಕಡತಗಳು 1998ರಿಂದ ಈಚೆಗಿನ ಕಡತಗಳ ಪರಿಶೀಲನೆಗೂ ಕೂಡ ಮುಂದೆ ಆಗ್ತಾ ಇದ್ದಾರೆ ಹೇಳಲಾಗ್ತದೆ. ನೋಡೋಣ ಕಡತಗಳು ಏನ್ ಹೇಳತ್ತೆ, ಯಾರ ಪರವಾಗಿರತ್ತೆ ಏನು ಅಂತ. ಇನ್ನು ಸಿದ್ದರಾಮಯ್ಯನವರಿಗೆ ಇಡೀ ಕಂಟಕ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಲೋಕಾಯುಕ್ತ ಮಾತ್ರ ಅಲ್ಲ, ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಕೈಗೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಅದು ಕೂಡ ಕಂಟಕವಾಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಜಾರಿ ನಿರ್ದೇಶನಾಲಯದಿಂದಲೂ ಕೂಡ ನೋಟಿಸ್ ಜಾರಿಯಾಗೋ ಸಾಧ್ಯತೆ ಇದೆ. ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದೂರ ಹೋಗಿದೆ. ಇವರಿಗೆ ಇಮೇಲ್ ಮುಖಾಂತರವಾಗಿ ಸ್ನೇಹಮಯಿ ಕೃಷ್ಣ ಅವರು ದೂರ ಕೊಟ್ಟಿರೋ ಹಿನ್ನೆಲೆ ಇಡೀ ಕಂಟಕ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗಂಟೋ ಸಾಧ್ಯತೆ ಇದೆ. ಒಂದು ಕಡೆ ಲೋಕ, ಮತ್ತೊಂದು ಕಡೆ ಇಡಿ, ಬಲಿಯಲ್ಲಿ ಸಿದ್ದರಾಮಯ್ಯ. ಈಗಾಗಲೇ ನೋಡಿ ಸಚಿವ ಸಂಪುಟದ ಒಪ್ಪಿಗೆ ಪಡೆದ ಸಿಬಿಐ ಕೂಡ ಎಂಟ್ರಿ ಆಗಂಗಿಲ್ಲ ಅಂತ. ಇಲ್ಲಾಂದಿದ್ರೆ ಇಷ್ಟೊತ್ತಿಗಾಗಲೇ ಸಿಬಿಐ ಎಂಟ್ರಿ ಆಗಿರೋದು. ಸಿಬಿಐ ಎಂಟ್ರಿ ಆಗಿದ್ದರೆ ಪಕ್ಕಾ ಅರೆಸ್ಟ್ ಆಗಿರೋದು ಸಿದ್ದರಾಮಯ್ಯ. ಬಟ್ ತರಾತುರಿಯಲ್ಲಿ ತುರ್ತು ಸಭೆಯನ್ನ ಮಾಡಿ ಸಿಬಿಐ ಎಂಟ್ರಿ ಆಗೋದನ್ನು ತಡೆದ್ರು. ಬಟ್ ಇಲ್ಲಿ ಇಡೀ ಕಂಟಕ ಆಗೋ ಸಾಧ್ಯತೆ ಹೆಚ್ಚಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಸ್ನೇಹಮಯಿ ಕೃಷ್ಣ ಅವರು ಇಮೇಲ್ ಮುಖಾಂತರ ದೂರನ್ನ ನೀಡಿದ್ದು, ದೂರಿನ ಅನ್ವಯ ಇಡೀ ಎಂಟರ್ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಮೂಡಾ ವಿಚಾರದಲ್ಲಿ ಇಂದಿನಿಂದ ಒಂದು ಕಡೆ ಲೋಕದಲ್ಲಿ ತನಿಖೆ ಚುರುಕುಗೊಳ್ಳುತ್ತೆ. ಇತ್ತ ಇಡಿ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಅಂತ ತನಿಖೆಯನ್ನ ಮತ್ತಷ್ಟು ಚುರುಕಾಗೋ ಸಾಧ್ಯತೆ ಇದೆ. ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರಿನ ಅನ್ವಯ ಇಮೇಲ್ ಮುಖಾಂತರ ದೂರನ್ನ ಕೊಟ್ಟಿದ್ದಾರಂತೆ.